ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಸರ್ ನಾವು ಫಸ್ಟ್ ಒಂದು ಸಲ ಹೇರ್ ಡೈ ಅಪ್ಲೈ ಮಾಡಿದ್ವಿ, ಅಲ್ಲಿಂದ ನನಗೆ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯಿತು. ಇದು ರೆಗ್ಯುಲರ್ ಲಾಂಗ್ ಟರ್ಮ್ ಯೂಸ್ ಮಾಡೋರಲ್ಲಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ, ಅದು ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ಕೆಲವು ಹೇರ್ ಡೈಯಲ್ಲಿ ದೊಡ್ಡಕ್ಕೆ ಬರ್ದಿರ್ತಾರೆ ಅಮೋನಿಯಾ ಫ್ರೀ ಅಂತ ಬರ್ದಿರ್ತಾರೆ. ಸೊ ನಾವೇನು ಅನ್ಕೊಳ್ತೀವಿ, ಓಕೆ ಅಮೋನಿಯಾ ಇಲ್ಲ, ನಮಗೆ ಇರಿಟೇಷನ್ ಆಗಲ್ಲ ಅಂತ ಹೇಳಿ ನಾವು ತಗೊಳ್ತೀವಿ. ಬಟ್ ಅದರಲ್ಲಿ ಅದಕ್ಕಿಂತ ಈ ಅಮೋನಿಯಾಕ್ಕಿಂತ ಡೇಂಜರ್ ಆಗಿರುವಂಥ ಒಂದು ಟಾಕ್ಸಿನ್ ಇರುತ್ತೆ. ನಮಗೆ ಜಸ್ಟ್ ಒಂದು ಹೇರ್ ಡೈ ಆಗಿ ಅಷ್ಟೇ ಅಲ್ಲ, ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಕೂದಲದು ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ, ಕೂದಲದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಕೂದಲಿಗೆ ಸಫಿಷಿಯೆಂಟ್ ಆಗಿರುವಂಥ ಪ್ರೋಟೀನ್ ಸಿಗಲಿಕ್ಕೆ ಎಲ್ಲದಕ್ಕೂ ಅದು ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸೊ ಯೂಶಲಿ ಒಂದು 40 ಇಯರ್ಸ್ ನಂತರ ಹೇರ್ ಡೈ ಯೂಸ್ ಮಾಡದೇ ಇರೋರು ತುಂಬ ಕಡಿಮೆ ಇರ್ತಾರೆ. ಯಾಕೆಂದರೆ 40 ಇಯರ್ಸಲ್ಲಿ ನಮ್ಮ ಕೂದಲಿಗೆ ಬಣ್ಣ ಕೊಡುವಂಥ ಮೆಲಾನಿನ್ ಪಿಗ್ಮೆಂಟ್ ಏನಿದೆ ಅದು ಕಡಿಮೆ ಆಗಿರುತ್ತೆ, ನಮಗೆ ಗ್ರೇಯಿಂಗ್ ಸ್ಟಾರ್ಟ್ ಆಗಿರುತ್ತೆ, ನಮ್ಮ ವಯಸ್ಸು ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ಅಸ್ ನಾವೇನು ಮಾಡ್ತೀವಿ ಅಂದರೆ ಹೇರ್ ಕಲರನ್ನು ಯೂಸ್ ಮಾಡ್ತೀವಿ. ಇನಿಷಿಯಲಿ ಕೂದಲು ಮೇ ಬಿ ಅರೌಂಡ್ 30-35 ವರ್ಷ ಇದ್ದಾಗ ನಮ್ಮ ಕೂದಲು ಒಂದೊಂದಾಗಿ ಬೆಳ್ಳಗಾಗುವಾಗ ನಾವೇನು ಮಾಡ್ತೀವಿ, ಅದನ್ನು ನಿಧಾನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಆಫ್ಟರ್ ಸಮ್ ಇಯರ್ಸ್ ನಮಗೆ ಗೊತ್ತಾಗುತ್ತೆ, ಇನ್ನೂ ತೆಗೆದ್ರೆ ತಲೆಯಲ್ಲಿ ಕೂದಲೇ ಇರಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಹೇರ್ ಡೈ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಈ ಹೇರ್ ಡೈ ಸ್ಟಾರ್ಟ್ ಮಾಡುವಾಗ ಕೂಡ ನಾವು ಯೂಶಲಿ ಅದರಲ್ಲಿ ಏನೇನು ಕಂಟೆಂಟ್ ಇದೆ ಅದೆಲ್ಲ ನೋಡೋದಿಲ್ಲ. ನಾವು ಯೂಶಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಅದರಲ್ಲಿ ಯಾವ ಹೇರ್ ಡೈ ನಮ್ಮ ಮನಸ್ಸಿಗೆ ಸ್ಟ್ರೈಕ್ ಆಗುತ್ತೋ ಆ ಹೇರ್ ಡೈ ನಾವು ತಂದು ನಾವು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅಪ್ಲೈ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ, ಆಫ್ಟರ್ ಸಮ್ ಮಂತ್ಸ್ ಮೇ ಬಿ ಒಂದು 5-6 ತಿಂಗಳ ಅಥವಾ 7-8 ತಿಂಗಳ ಅಪ್ಲೈ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಬಿಳಿ ಕೂದಲು ಸಂಖ್ಯೆ ತುಂಬ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಅದು ನಮಗೆ ಬಿಡಲಿಕ್ಕೆ ಆಗಲ್ಲ, ಯಾಕಂದರೆ ಹೇರ್ ಡೈ ಬಿಟ್ಟು ಕೂಡಲೇ ಇಡೀ ತಲೆ ಏನೋ ವೈಟ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ಹೇರ್ ಡೈ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಹೇರ್ ಡೈ ಯೂಸ್ ಮಾಡುವಾಗ ತುಂಬ ಕಡಿಮೆ ಜನ ನ್ಯಾಚುರಲ್ ಹೇರ್ ಡೈ ಹಿಂದೆ ಹೋಗ್ತಾರೆ. ಅಂದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಯಾವುದು ಅಂತ ಹುಡುಕಿ ಅದು ಅಪ್ಲೈ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ಅಸ್ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ನಮ್ಮ ಮಾರ್ಕೆಟಲ್ಲಿ ನಮ್ಮ ಹತ್ರ ಬೇಗ ಸಿಗುವಂಥ ಹೇರ್ ಡೈ ಏನಿದೆ, ಅದು ಕಡಿಮೆ ಖರ್ಚಲ್ಲಿ ಸಿಗುವಂಥ ಹೇರ್ ಡೈ ಏನಿದೆ ಅದನ್ನು ರೆಗ್ಯುಲರ್ ಯೂಸ್ ಮಾಡ್ತೀವಿ. ಬಟ್ ನಾವು ಅರ್ಥ ಮಾಡಬೇಕಾಗಿದ್ದೇನೆಂದರೆ, ಈ ಹೇರ್ ಡೈಯಲ್ಲಿ ನಮ್ಮ ಬಾಡಿಗೆ ಹಾರ್ಮ್ಫುಲ್ ಆಗಿರುವಂಥ ತುಂಬ ಕೆಮಿಕಲ್ಸ್ ಇರುತ್ತೆ, ಅಂದರೆ ವಿಷ ಇರುತ್ತೆ. ಸೊ ಅದು ಇಲ್ಲದೆ ಇರುವ ಹೇರ್ ಡೈ ತಗೊಂಡ್ರೆ ನಮಗೆ ನಮ್ಮ ಹೆಲ್ತ್ ಏನಿದೆ ಅದು ನಾವು ಸೇಫ್ ಆಗಿ ಗಾರ್ಡ್ ಮಾಡ್ಬೋದು. ಅದಿಲ್ಲದೆ ರೆಗ್ಯುಲರ್ ಆಗಿ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವಂಥ ಈ ಹೇರ್ ಡೈ ನಾವು ಯೂಸ್ ಮಾಡಿದರೆ ನಮಗೆ ಕ್ಯಾನ್ಸರ್ ಈ ಥರ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ತುಂಬ ಹೆಚ್ಚಿಗೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಹೇರ್ ಡೈಯಲ್ಲಿ ಯಾವ್ಯಾವ ಕೆಮಿಕಲ್ಸ್ ನಮಗೆ ನಮ್ಮ ಬಾಡಿಗೆ ಲೈಕ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು, ಹಾಗೂ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಡೈ ಹೇಗೆ ರೆಡಿ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ. ಯೂಶಲಿ ಒಂದು ಮಿಡಿಲ್ ಏಜಲ್ಲಿ ನಮಗೆ ಈ ಗ್ರೇಯಿಂಗ್ ಆಫ್ ಹೇರ್ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಅರೌಂಡ್ 30s ಇರ್ಬೋದು, ಮೋಸ್ಟ್ ಕಾಮನ್ ಆಗಿ ಕಂಡು ಬರೋದು 30sಲ್ಲಿ. ಆ್ಯಂಡ್ 40 ಆದಮೇಲೆ ಆ್ಯಂಡ್ ಇಟ್ ಇಸ್ ವೆರಿ ನಾರ್ಮಲ್, ತುಂಬ ಜನರಲ್ಲಿ ಇರುತ್ತೆ. ಹಾಗೂ ಕೆಲವರಲ್ಲಿ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರಿಗೆ ಗ್ರೇಯಿಂಗ್ ತುಂಬ ಕಡಿಮೆ ಇರುತ್ತೆ, ಬಿಳಿ ಕೂದಲು ಇರುವುದೇ ಇಲ್ಲ ತಲೆಯಲ್ಲಿ. ಸೊ ಅದು ಅವರಿಗೆ ನ್ಯಾಚುರಲ್ ಗಿಫ್ಟ್. ಆ್ಯಂಡ್ ಮೋಸ್ಟ್ ಕಾಮನ್ ಕಾಸಸ್ ಏನು ಅಂದರೆ, ಯಾಕೆ ಈ ಬಿಳಿ ಕೂದಲು ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ಒಂದು ನಮ್ಮ ಸ್ಟ್ರೆಸ್ ಇರ್ಬೋದು, ಎರಡನೇದು ನಮ್ಮ ಜಂಕ್ ಫುಡ್ಗಳಿರ್ಬೋದು, ನಮ್ಮ ಡೆಫಿಷಿಯನ್ಸೀಸು, ಆ್ಯಂಡ್ ರೆಗ್ಯುಲರ್ ಆಗಿ ನಾವು ಕೆಲವು ಲೈಕ್ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದು, ಹೇರ್ ಕಲರಿಂಗ್ ಈ ಥರ ಎಲ್ಲ ಮಾಡುವಾಗ ಕೂಡ ನಮಗೆ ಬೇಗ ಈ ಗ್ರೇಯಿಂಗ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸು ಬರ್ತಾರೆ, ಅವರು ಬರೋದು ಸ್ಕಿನ್ ಪ್ರಾಬ್ಲಮ್ ಹೇಳಿ ಬಂದಿರ್ತಾರೆ ನಮ್ಮ ಹತ್ರ. ಸ್ಕಿನ್ ಪ್ರಾಬ್ಲಮ್ ನಾವು ನೋಡುವಾಗ ಮುಖದಲ್ಲಿರುವ ಚರ್ಮ ಏನಿದೆ ಅದು ತುಂಬ ಕಪ್ಪಗಾಗಿರುತ್ತೆ, ಅಥವಾ ಕುತ್ತಿಗೆ ಹಿಂಭಾಗದಲ್ಲಿರುವಂಥ ಚರ್ಮ ಏನಿದೆ ಅದು ತುಂಬ ಕಪ್ಪಗಾಗಿರುತ್ತೆ. ಕೆಲವರಿಗೆ ಸ್ಕ್ಯಾಲ್ಪಲ್ಲಿ ಎಕ್ಸಿಮಾ ಡೆವಲಪ್ ಆಗಿರುತ್ತೆ, ಆ್ಯಂಡ್ ಸ್ಕ್ಯಾಲ್ಪ್ ಡಿಸೀಸಸ್, ಸ್ಕಿನ್ ಡಿಸೀಸಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಾವು ಅವರಿಗೆ ಕೇಳುವಾಗ ಅವ್ರು ಹೇಳ್ತಾರೆ, ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಸರ್ ನಾವು ಫಸ್ಟ್ ಒಂದು ಸಲ ಹೇರ್ ಡೈ ಅಪ್ಲೈ ಮಾಡಿದ್ವಿ, ಅಲ್ಲಿಂದ ನನಗೆ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಹೇರ್ ಡೈ ಅಪ್ಲೈ ಮಾಡುವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಏನಂದರೆ ಅಲರ್ಜಿ. ಸೊ ಯಾವುದೇ ಹೇರ್ ಡೈ ಆಗಲಿ ನೀವು ಅಪ್ಲೈ ಮಾಡುವ ಮೊದಲು ಅದಕ್ಕೊಂದು ಪ್ಯಾಚ್ ಟೆಸ್ಟ್ ಅಂತ ಮಾಡಿ ನೋಡಬೇಕು. ಅದು ನಮ್ಮ ಸ್ಕಿನ್ನದು ಯಾವುದಾದ್ರೂ ಒಂದು ಪಾರ್ಟ್ಗೆ ಸ್ವಲ್ಪ ಅಪ್ಲೈ ಮಾಡಿ ಅದರಿಂದ ನಮಗೆ ಏನಾದರೂ ಅಲರ್ಜಿ ಆಗ್ತಾ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕು. ಅದು ಬಿಟ್ಟು ನಾವು ಆಲ್ ಆಫ್ ಎ ಸಡನ್ ಎಲ್ಲ ಮಿಕ್ಸ್ ಮಾಡಿಕೊಂಡು ತುಂಬ ದಪ್ಪಗೆ ನಮ್ಮ ತಲೆಗೆ ಹಚ್ಚಿದರೆ ಸಿವಿಯರ್ ಅಲರ್ಜಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಲರ್ಜಿ ಅಂದರೆ ಜಸ್ಟ್ ಒಂದು ಸ್ಕಿನ್ ಅಲರ್ಜಿ ಅಷ್ಟೇ ಅಲ್ಲ, ಕೆಲವರಲ್ಲಿ ಇದು ಅನಾಫಿಲಾಕ್ಸಿಸ್ ಥರ ಪ್ರಾಬ್ಲಮ್ ಅಂದರೆ ಅದು ತುಂಬ ಜಾಸ್ತಿ ಆಗಿ ಬ್ರೀತಿಂಗಿಗೆ ಸಮಸ್ಯೆ ಆಗಿ BP ಲೋ ಆಗಿ ಈವನ್ ಜೀವಕ್ಕೆ ಕೂಡ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನೀವು ರೆಗ್ಯುಲರ್ ಆಗಿ ಯಾವುದಾದ್ರೂ ಹೇರ್ ಡೈ ಯೂಸ್ ಮಾಡ್ತೀರಿ, ಅದನ್ನು ಬಿಡಲಿಕ್ಕೆ ಕಷ್ಟ ಅಂತ ಇದ್ದರೆ ಅದು ಯೂಸ್ ಮಾಡುವ ಮೊದಲು ಫಸ್ಟ್ ಏನು ಮಾಡಬೇಕು, ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ನೋಡಬೇಕು. ಆ್ಯಂಡ್ ಪ್ರತಿ ಸಲನೂ ಅದು ಮಾಡಿ ನೋಡೋದು ಕೂಡ ತುಂಬ ಒಳ್ಳೆಯದು. ಕೆಲವರಿಗೆ ಏನಾಗುತ್ತೆ, ಇನಿಷಿಯಲಿ ಅಪ್ಲೈ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಮೇ ಬಿ 3 times 4 times ಅಪ್ಲೈ ಮಾಡಿದಾಗಲೂ ಅವರಿಗೆ ಏನೂ ಅಲರ್ಜಿ ಡೆವಲಪ್ ಆಗಲ್ಲ. ಮೇ ಬಿ 6th or 7th ಟೈಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸಿವಿಯರ್ ಆಗಿ ಅಲರ್ಜಿ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮಗೆ ನಾಳೆ ಹೇರ್ ಡೈ ಮಾಡುವಂಥ ಪ್ಲ್ಯಾನ್ ಇದ್ದರೆ ಇವತ್ತು ತೊಗೊಂಡು ಬೇಕಾದ್ರೆ ಒಂದು ಸ್ವಲ್ಪ ಅಪ್ಲೈ ಮಾಡಿ ನೋಡ್ಬೋದು, ಅಥವಾ ಅದು ಅಪ್ಲೈ ಮಾಡೋಕ್ಕಿಂತ 1 or 2 hours ಮೊದಲು ಸ್ವಲ್ಪ ಅಪ್ಲೈ ಮಾಡಿ ಅಲ್ಲಿ ಏನಾದರೂ ಇಚ್ಚಿಂಗ್ ಡೆವಲಪ್ ಆಗ್ತಾ ಇದೆಯಾ ಅಥವಾ ಏನಾದರೂ ರೆಡ್ನೆಸ್ ಡೆವಲಪ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಹೇರ್ ಡೈ ಮಾಡೋದು ದಿ ಬೆಸ್ಟ್.
ಈಗ ಹೇರ್ ಡೈಯಲ್ಲಿ ಇರುವಂಥ ಟಾಕ್ಸಿನ್ಸ್ ಅಥವಾ ವಿಷಗಳು ಏನೇನು, ನಮ್ಮ ಬಾಡಿಗೆ ಅಪಾಯ ಆಗುವಂಥ ಮೇನ್ ಕಂಟೆಂಟ್ಸ್ ಏನೇನು ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ನಿಮಗೆಲ್ಲ ಗೊತ್ತು, ಅಮೋನಿಯಾ ತುಂಬ ಹೇರ್ ಡೈಯಲ್ಲಿ ಯೂಸ್ ಮಾಡ್ತಾರೆ. ಅದರದ್ದು ಆ ಸ್ಮೆಲ್ಲಿಂದಾನೇ ನಮ್ಗೆ ಅದು ಗೊತ್ತಾಗುತ್ತೆ. ಸೊ ಈ ಅಮೋನಿಯಾ ಯೂಸ್ ಮಾಡಿದ್ರೆ ಇರುವಂಥ ಡಿಸಡ್ವಾಂಟೇಜ್ ಏನಂದರೆ, ಅಮೋನಿಯಾ ಏನು ಮಾಡುತ್ತೆ, ನಮ್ಮ ಕೂದಲಲ್ಲಿ ಇರುವಂಥ ಪ್ರೋಟೀನ್ ಲೇಯರ್ನ ತೆಗೀತದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಕಲರ್ ಅದಕ್ಕೆ ಕೂದಲಿಗೆ ಅಂಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ರೆಗ್ಯುಲರ್ಲಿ ಅಮೋನಿಯಾ ಹೈ ಇರುವಂಥ ಲೈಕ್ ಹೇರ್ ಡೈ ಯೂಸ್ ಮಾಡಿದರೆ ನಮ್ಮ ಕೂದಲು ತುಂಬ ವೀಕ್ ಆಗುತ್ತೆ, ತುಂಬ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಡ್ ಅದು ಒಂದೇ ಅಲ್ಲ, ಅದು ಕೂದಲಿಗೆ ಬರುವಂಥ ಕಾಂಪ್ಲಿಕೇಶನ್ಸ್ ಆಯಿತು. ಆ್ಯಂಡ್ ಅಮೋನಿಯಾದು ಸ್ಮೆಲ್ ನಿಮಗೆ ಗೊತ್ತಿದೆ, ಅದು ನಾವು ತಗೊಳ್ಳುವಾಗ ನಮಗೆ ತುಂಬ ಇರಿಟೇಷನ್ ಆಗುತ್ತೆ. ಸೊ ಅದರಿಂದ ನೇಸಲ್ ಅಲರ್ಜಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಬ್ರೀತಿಂಗ್ ಡಿಸಾರ್ಡರ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಬ್ರಾಂಕಿಯಲ್ ಅಸ್ತಮಾ ಬರುವಂಥ ಸಾಧ್ಯತೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಅಮೋನಿಯಾ ಇರುವಂಥ ಲೈಕ್ ಯಾವುದಾದ್ರೂ ಹೇರ್ ಡೈ ಯೂಸ್ ಮಾಡೋರು ಇದ್ದರೆ ಅವರು ಓಪನ್ ಆಗಿರುವಂಥ ಪ್ಲೇಸಲ್ಲಿ ಇದು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದು ಲೈಕ್ ಅಂದರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಷ್ಟೊಂದು ನೇಸಲ್ ಇರಿಟೇಷನ್ಗೆ ಕಾರಣ ಆಗಲ್ಲ. ಸೊ ಆ್ಯಂಡ್ ಆದಷ್ಟು ಈ ಅಮೋನಿಯಾ ಕಡಿಮೆ ಇರುವಂಥ ಹೇರ್ ಡೈಗಳು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈಗ ಕೆಲವು ಹೇರ್ ಡೈಯಲ್ಲಿ ದೊಡ್ಡಕ್ಕೆ ಬರ್ದಿರ್ತಾರೆ ಅಮೋನಿಯಾ ಫ್ರೀ ಅಂತ ಬರ್ದಿರ್ತಾರೆ. ಸೊ ನಾವೇನು ಅನ್ಕೊಳ್ತೀವಿ, ಓಕೆ ಅಮೋನಿಯಾ ಇಲ್ಲ, ನಮಗೆ ಇರಿಟೇಷನ್ ಆಗಲ್ಲ ಅಂತ ಹೇಳಿ ನಾವು ತಗೊಳ್ತೀವಿ. ಬಟ್ ಅದರಲ್ಲಿ ಅದಕ್ಕಿಂತ ಈ ಅಮೋನಿಯಾಕ್ಕಿಂತ ಡೇಂಜರ್ ಆಗಿರುವಂಥ ಒಂದು ಟಾಕ್ಸಿನ್ ಇರುತ್ತೆ, ಅದಕ್ಕೆ ನಾವು ಎಥೆನಾಲಮೈನ್ ಅಂತ ಹೇಳ್ತೀವಿ. ಸೊ ಅದರದ್ದು ಕಾಂಪ್ಲಿಕೇಶನ್ ಇನ್ನೂ ಜಾಸ್ತಿ ಇರುತ್ತೆ, ಅದು ನಮ್ಮ ಕೂದಲನ್ನು ಇನ್ನೂ ಹಾರ್ಡ್ ಮಾಡುತ್ತೆ, ಅದು ತುಂಬ ಕೂದಲು ಹೆಲ್ತನ್ನು ತುಂಬ ಕಡಿಮೆ ಆಗುತ್ತೆ, ಬೇಗ ಕೂದಲು ಉದುರ್ಲಿಕ್ಕಿರುವಂಥ ಸಾಧ್ಯತೆ ಇದೆ, ಅಲ್ಲಿರುವ ಸ್ಕಿನ್ ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ, ನಮಗೆ ಸ್ಕ್ಯಾಲ್ಪಲ್ಲಿ ಎಕ್ಸಿಮಾ ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ನೀವು ಡೈ ಸೆಲೆಕ್ಟ್ ಮಾಡುವಾಗ ಈ ಅಮೋನಿಯಾ ಅಥವಾ ಎಥೆನಾಲಮೈನ್ ಈ ಥರ ಕೆಮಿಕಲ್ಸ್ ಇಲ್ಲದೆ ಇರುವಂಥ ಡೈಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ನೀವು ಯಾವಾಗಲೂ ನೋಡಬೇಕು. ಎರಡನೇ ಮೋಸ್ಟ್ ಡೇಂಜರಸ್ ಕೆಮಿಕಲ್ ಯಾವುದು ಅಂದರೆ PPD ಅಂತ ಹೇಳ್ತೀವಿ ಇದಕ್ಕೆ. ಸೊ PPD ಇಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್. ಇದು ಎಲ್ಲ ಲೈಕ್ ಡೈಯಲ್ಲಿ ಕೂಡ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಕೆಲವರು ಅದನ್ನು ಸ್ಪೆಸಿಫೈ ಮಾಡ್ತಾರೆ, PPD ಫ್ರೀ ಅಂತ ಬರೆದಿರ್ತಾರೆ, ಬಟ್ ನಮಗೆ ಹೇಳಲಿಕ್ಕಾಗಲ್ಲ, ಕೆಲವು ಸಲ ಅದರಲ್ಲಿ ಹಾಕಿರ್ತಾರೆ. ಆ್ಯಂಡ್ ಇದು ಇದ್ದರೆ ಏನಾಗುತ್ತೆ, ನಮ್ಮ ಹೇರ್ದು ಆ ಲೇಯರ್ಗೆ ಲೈಕ್ ಕೂದಲಿಗೆ ಈ ಕಲರ್ ಅಂಟ್ಕೊಳ್ಳೋಕ್ಕೆ ಅದು ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿ PPD ಯೂಸ್ ಮಾಡ್ತಾರೆ. ಬಟ್ PPDದು ಮೇನ್ ಹೆಲ್ತ್ಗೆ ಇರುವಂಥ ಡಿಸಡ್ವಾಂಟೇಜ್ ಏನಂದರೆ, ದಿಸ್ ಇಸ್ ಎ ಕಾರ್ಸಿನೋಜೆನಿಕ್. ಅಂದರೆ ಇದು ರೆಗ್ಯುಲರ್ ಲಾಂಗ್ ಟರ್ಮ್ ಯೂಸ್ ಮಾಡೋರಲ್ಲಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ, ಅದು ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಆ್ಯಂಡ್ ಇದರದ್ದು ಒಂದು ಸ್ಟಡಿ ಆಗಿತ್ತು, ಅದು ಸೆಲೂನ್ಸ್ ಏನಿದ್ದಾರೆ, ಬಾರ್ಬರ್ಸ್ ಏನಿರ್ತಾರೆ, ಅವರು ರೆಗ್ಯುಲರ್ಲಿ ಪ್ರತಿ ದಿವಸ ಎಷ್ಟೋ ಜನರಿಗೆ ಡೈ ಹಾಕ್ತಾ ಇರ್ತಾರೆ ಅವರು. ಸೊ ಅವರು ರೆಗ್ಯುಲರ್ ಆಗಿ ಇದರ ಕಾಂಟ್ಯಾಕ್ಟಲ್ಲಿ ಬರುವಾಗ ಅವರಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ ಜಾಸ್ತಿ ಆಗುವಂಥ ಸಾಧ್ಯತೆಯನ್ನು ಕಂಡುಹಿಡಿದಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ PPD ಇರುವಂಥ ಹೇರ್ ಕಲರ್ಸ್ ಏನಿದೆ ಅದನ್ನು ಆದಷ್ಟು ದೂರ ಇರಬೇಕು. ಆ್ಯಂಡ್ ಬಿಕಾಸ್ ಅದು ರೆಗ್ಯುಲರ್ಲಿ ಯೂಸ್ ಮಾಡುವಾಗ ಈ ಕ್ಯಾನ್ಸರ್ ಪ್ರಾಬ್ಲಮ್ ಒಂದೇ ಅಲ್ಲ, ಇದೆಲ್ಲ ಯೂಸ್ ಮಾಡೋರಿಗೆ ಎಲ್ಲ ಕ್ಯಾನ್ಸರ್ ಬರಬೇಕು ಅಂತ ಇಲ್ಲ. ಬಿಕಾಸ್ ತುಂಬ ಜನ ಲೈಕ್ ಅದೇ ಅಂದ್ಕೊಳ್ಬೋದು, ಲೈಕ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಇದೆಲ್ಲ ಈ ಕೆಮಿಕಲ್ಸಲ್ಲಿ ಇರುವಂಥ ಡೈ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲೇ ಇದ್ದಾರೆ 80-90 ವರ್ಷ ಆದವರು, ಅವರು ಇನ್ನೂ ಅದೇ ಡೈ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಏನೂ ತೊಂದರೆ ಇಲ್ಲ ಅಂತ. ಬಟ್ ಎಲ್ಲರಿಗೂ ಈ ಸಮಸ್ಯೆ ಬರಬೇಕು ಅಂತ ಇಲ್ಲ. ಬಟ್ ಈ ಥರ ಕೆಮಿಕಲ್ಸ್ ಇರುವಂಥ ಹೇರ್ ಡೈ ರೆಗ್ಯುಲರ್ಲಿ ಯೂಸ್ ಮಾಡಿದರೆ ನಮಗೆ ಈ ಥರ ಕಾಯಿಲೆಗಳು, ಕ್ಯಾನ್ಸರ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಬಾಲ್ಡ್ನೆಸ್ ಇರ್ಬೋದು, ಇದೆಲ್ಲ ಬೇಗ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮಗೆ ಅದರಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಗೊತ್ತಿದ್ದಾಗ ನಾವೇನು ಮಾಡಬೇಕು, ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ತಂಬಾಕು ತಿಂದವರಿಗೆ ಎಲ್ಲ ಕ್ಯಾನ್ಸರ್ ಬರಬೇಕು ಅಂತಿಲ್ಲ, ಬಟ್ ತಂಬಾಕು ತಿಂದರೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ಥರ ಈ ಥರ ಕೆಮಿಕಲ್ಸ್ ರೆಗ್ಯುಲರ್ಲಿ ಯೂಸ್ ಮಾಡಿದರೆ ನಮಗೆ ಕಾಯಿಲೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಿದ್ದಕ್ಕೆ ಹೇರ್ ಡೈ ಪ್ರಿಫರ್ ಮಾಡುವಾಗ ನಾವೇನು ಮಾಡಬೇಕು, ಆದಷ್ಟು ಈ ಥರ ಕೆಮಿಕಲ್ಸ್ ಇಲ್ಲದೆ ಇರುವಂಥ ಹೇರ್ ಡೈಗಳನ್ನು ಪ್ರಿಫರ್ ಮಾಡಬೇಕು. ಇನ್ನೊಂದು ಟಾಕ್ಸಿಕ್ ಆಗಿರುವಂಥ ಐಟಮ್ ಯಾವುದು ಅಂತ ಕೇಳಿದರೆ ಹೈಡ್ರೋಜನ್ ಪೆರಾಕ್ಸೈಡ್. ನಮಗೆಲ್ಲ ಗೊತ್ತು, ನಾವು ಯೂಶಲಿ ವೂಂಡ್ ಕ್ಲೀನ್ ಮಾಡಲಿಕ್ಕೆಲ್ಲ ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನು ಮಾಡುತ್ತೆ ಅಂದರೆ ಅದು ಬ್ಲೀಚ್ ಮಾಡುತ್ತೆ, ನಮ್ಮ ಕೂದಲದ್ದು ಆ್ಯಕ್ಚುಯಲ್ ಕಲರ್ ಏನಿದೆಯಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇರ್ ಡೈ ನಾವು ರೆಗ್ಯುಲರ್ಲಿ ಯೂಸ್ ಮಾಡುವಾಗ ನಮಗೇನಾಗುತ್ತೆ, ಒಂದು ಸ್ವಲ್ಪ ದಿವಸ ಒಂದು 8-10 ಸಲ ಯೂಸ್ ಮಾಡಿದ ಮೇಲೆ ನಮ್ಮ ಬೆಳ್ಳಗಾಗೋದು ತುಂಬ ಜಾಸ್ತಿ ಆಗುತ್ತೆ, ಎಲ್ಲ ಕೂದಲು ಬೆಳ್ಳಗಾಗಿರುತ್ತೆ. ಸೊ ಅದರದ್ದು ಮೇನ್ ರೀಸನ್ ಏನು ಅಂದರೆ ಇದರಲ್ಲಿ ಈ ಕೆಮಿಕಲ್ಸ್ ಅಮೋನಿಯಾ ಇರ್ಬೋದು, ಹೈಡ್ರೋಜನ್ ಪೆರಾಕ್ಸೈಡ್ ಇರ್ಬೋದು, ಇದೆಲ್ಲ ಇರುವಾಗ ನಮ್ಮ ಕೂದಲದು ಆ ನ್ಯಾಚುರಲ್ ಕಲರ್ ಏನಿದೆ ಅದು ಹೋಗ್ಬಿಡುತ್ತೆ. ಸೊ ನಮಗೆ ಕಂಟಿನ್ಯೂಸ್ ಡಿಪೆಂಡೆನ್ಸಿ ಆಗುತ್ತೆ. ಹೇರ್ ಡೈ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಯಾಕಂದರೆ ಇದು ಒಂದ್ಸಲ ಯೂಸ್ ಮಾಡಿದ್ರೆ ನಮಗೆ ಲೈಫಲ್ಲಿ ಅದು ಬಿಡಲಿಕ್ಕೆ ಆಗೋದೇ ಇಲ್ಲ. ಸೊ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ಆ ಕಪ್ಪು ಕಲರ್ ಹಚ್ತಾನೆ ಇರಬೇಕಾಗುತ್ತೆ. ಸೊ ನಮ್ಮೆಲ್ಲ ಕೂದಲು ಬ್ಲೀಚ್ ಆಗಿ ಅದರಲ್ಲಿ ಮೇಲೆ ಇರುವಂಥ ಕಲರ್ ಏನಿದೆ, ನಮ್ಮ ಮೆಲಾನಿನ್ ಕಲರ್ ಏನಿದೆ ಅದು ಹೋಗ್ಬಿಡುತ್ತೆ. ನಮ್ಮ ಪ್ರೋಟೀನ್, ಕೂದಲಲ್ಲಿರುವಂಥ ಪ್ರೋಟೀನ್ ಏನಿದೆ ಅದು ಕಮ್ಮಿ ಆಗಿಬಿಡುತ್ತೆ. ಅವಾಗ ಮಾತ್ರ ಆ ಪ್ರೋಟೀನ್ ಲೇಯರ್ ತೆಗೆದ್ರೆ ಮಾತ್ರ ಈ ಕೂದಲದ್ದು ಶಾಫ್ಟ್ ಏನಿದೆ ಅದಕ್ಕೆ ಈ ಆರ್ಟಿಫಿಷಿಯಲ್ ಕಲರ್ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಬ್ಲೀಚಿಂಗ್ ಎಲ್ಲ ಆದಮೇಲೆ ಆ ಕೂದಲು ಏನಿದೆ ನಮಗೆ ನ್ಯಾಚುರಲಿ ಇರುವಂಥ ಆ ಕಪ್ಪು ಕಲರ್ ಏನಿದೆ ಅದು ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ನಾವು ಲೈಫ್ ಲಾಂಗ್ ಈ ಥರ ಡೈ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಇನ್ನೊಂದು ಟಾಕ್ಸಿನ್ ಯಾವುದು ಅಂತ ಕೇಳಿದ್ರೆ ರಿಸಾಸಿನಾಲ್ ಅಂತ ಹೇಳ್ತೀವಿ. ನಾವು ಅಬ್ಸರ್ವ್ ಮಾಡಿರ್ತೀವಿ
ಕೆಲವು ಹೇರ್ ಕಲರ್ ಹಚ್ಚಿದ್ರೆ ತುಂಬ ದಿವಸ ಕಪ್ಪು ಕಲರ್ ಹಾಗೆ ಇರುತ್ತೆ. ಇನ್ನು ಕೆಲವು ಹೇರ್ ಕಲರ್ ಹಚ್ಚಿದ್ರೆ ಬೇಗ ಆ ಕಪ್ಪು ಕಲರ್ ಏನಿದೆ ಅದು ಕಡಿಮೆ ಆಗುತ್ತೆ. ಒಂದು 4-5 ಸಲ ಸ್ನಾನ ಮಾಡಿದ ಕೂಡಲೇ ಬಿಳಿ ಕೂದಲು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಾಂಗ್ ಲಾಸ್ಟಿಂಗ್ ಅಂದರೆ ನಾವು ಹಾಕುವಂಥ ಕಲರ್ ಏನಿದೆ ಅದು ತುಂಬ ದಿವಸ ಸಸ್ಟೈನ್ ಆಗಲಿಕ್ಕೆ ಏನು ಮಾಡ್ತಾರೆ, ಅದರಲ್ಲಿ ರಿಸೋಸಿನಾಲ್ ಹಾಕ್ತಾರೆ. ಸೊ ಅದು ಇದ್ದಾಗ ಮಾತ್ರ ನಾವು ಅಪ್ಲೈ ಮಾಡಿರೋ ಕಲರ್ ಮೇ ಬಿ ಒಂದು ಲೈಕ್ 10-15 ಡೇಸ್, ಒಂದು 2 ವೀಕ್ಸ್ ಆದರೂ ಅದು ನಮ್ಮ ಕೂದಲಲ್ಲಿ ಹಾಗೆ ಸ್ಟೇ ಆಗುತ್ತೆ. ಸೊ ಹಾಗಾಗಿ ಈ ಕೆಮಿಕಲ್ ಯೂಸ್ ಮಾಡೋದರಿಂದ ಲಾಂಗ್ ಲಾಸ್ಟಿಂಗ್ ಕಲರ್ ಸಿಗುತ್ತೆ. ಬಟ್ ಏನಾಗುತ್ತೆ, ನಮ್ಮ ಕೂದಲು ಹೆಲ್ತ್ ಏನಿದೆ ಅದು ತುಂಬ ಪೂರ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಮ್ಮ ಸ್ಕಿನ್ ಡಿಸೀಸಸ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಆ ಸ್ಕ್ಯಾಲ್ಪಲ್ಲಿ ಇರುವ ಸ್ಕಿನ್ ಏನಿದೆ ಅದಕ್ಕೆ ಇರಿಟೇಷನ್ ಆಗ್ಬೋದು. ಕೆಲವರಿಗೆ ನೋಡಿ, ನೀವು ಕೂದಲಿಗೆ ಬಣ್ಣ ಹಚ್ಚಿದ ಕೂಡಲೇ ಮೇ ಬಿ ಆಫ್ಟರ್ 1 or 2 ಅವರ್ಸ್ ನಾವು ನೋಡಿದ್ರೆ ಎಲ್ಲ ರೆಡ್ ರ್ಯಾಷಸ್ ಬಂದಿರೋದು ಕಾಣುತ್ತೆ. ರೆಡ್ ರ್ಯಾಷಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ದಿವಸ ಆದಮೇಲೆ ಅದು ಸಣ್ಣ ಸ್ಕೇಲ್ಸ್ ಆಗಿ ಪುಡಿಯಾಗಿ ಡ್ಯಾಂಡ್ರಫ್ ಥರ ಉದುರೋಗುತ್ತೆ. ಸೊ ಅದು ಕೂಡ ಒಂದು ಅಲರ್ಜಿ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ನಾವೇನು ಮಾಡಬೇಕು, ಈ ಥರ ಯಾವ ಹೇರ್ ಕಲರಿಂದ ನಮಗೆ ಅಲರ್ಜಿ ಆಗ್ತಾ ಇದೆಯೋ ಆ ಥರ ಹೇರ್ ಡೈಸ್ ನಾವು ರೆಗ್ಯುಲರ್ಲಿ ಯೂಸ್ ಮಾಡಲೇಬಾರದು. ಸೊ ಈ ಥರ ಕೆಮಿಕಲ್ಸ್, ಆ್ಯಂಡ್ ಇದು ಬಿಟ್ಟು ಭಾಳಷ್ಟು ಕೆಮಿಕಲ್ಸ್ ಇದೆ. ಪ್ಯಾರಾಬೆನ್ ಅಂತ ಒಂದು ಕೆಮಿಕಲ್ ಇದರಲ್ಲಿ ಯೂಶಲಿ ಯೂಸ್ ಮಾಡ್ತಾರೆ. ದಟ್ ಈಸ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ ಕೂಡ. ಸೊ ಅದು ರೆಗ್ಯುಲರ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಕೂಡ ಸ್ಕಿನ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಅದರಿಂದ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಭಾಳಷ್ಟು ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ಎಥನಾಲಮೈನ್, PPD, ಅಮೋನಿಯಾ, ರಿಸೋಸಿನಾಲ್, ಹೈಡ್ರೋಜನ್ ಪೆರಾಕ್ಸೈಡ್ ಈ ಥರ ಸ್ಟ್ರಾಂಗ್ ಕೆಮಿಕಲ್ಸ್ ಇರುವಂಥ ಆ ಹೇರ್ ಡೈ ಏನಿದೆ ಅದರಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾಚುರಲಿ ಸಿಗುವಂಥ ಹೇರ್ ಡೈ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ನಮಗೆ ಗೊತ್ತು, ಭಾಳಷ್ಟು ಆಯುರ್ವೇದ ಕಂಪನೀಸ್ ನ್ಯಾಚುರಲ್ ಹೇರ್ ಡೈ ಮಾಡ್ತಾರೆ. ಬಟ್ ಅದರಲ್ಲಿ ಕೂಡ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೂ ಏನಾಗುತ್ತೆ, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಕೆಮಿಕಲ್ಸ್ ನಮಗೆ ಕ್ಯಾನ್ಸರ್ ಈ ಥರ ಲೈಕ್ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗುವಂಥ ಕೆಮಿಕಲ್ಸ್ ಕಡಿಮೆ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಆದಷ್ಟು ನ್ಯಾಚುರಲ್ ಹೇರ್ ಡೈ ಯೂಸ್ ಮಾಡೋದು ಒಳ್ಳೆಯದು. ನ್ಯಾಚುರಲ್ ಹೇರ್ ಡೈ ಯೂಸ್ ಮಾಡುವಾಗ ಇರುವಂಥ ಒಂದು ಪ್ರಾಬ್ಲಮ್ ಏನಂದರೆ, ಒಂದು ಲೈಕ್ ನಮಗೆ ತುಂಬ ಟೈಮ್ ಬೇಕಾಗುತ್ತೆ. ಅದು ಅಪ್ಲೈ ಮಾಡಿದ ಮೇಲೆ ಒಂದು 1 or 2 ಅವರ್ಸ್ ಹಾಗೆ ಬಿಡಬೇಕು. ನಮ್ಗೆ ಯಾರಿಗೂ ಟೈಮ್ ಇಲ್ಲ. ಸೊ ನೀವು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ, ಏನಂದರೆ ಯಾವ ಕಲರ್ ಕಡಿಮೆ ಟೈಮಲ್ಲಿ ಒಂದು ನಿಮಿಷ ಅಪ್ಲೈ ಮಾಡಿ 1 ನಿಮಿಷದಲ್ಲಿ ನಿಮ್ಮ ಕೂದಲೆಲ್ಲ ಕಪ್ಪಾಗುತ್ತೆ ಅಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಕೆಮಿಕಲ್ ಇದೆ ಅಂತ ಅರ್ಥ. ಸೊ ನ್ಯಾಚುರಲ್ ಆಗಿರೋದಕ್ಕೆ ತುಂಬ ಟೈಮ್ ಹಿಡಿತದೆ. ಅದು ಕೂದಲೊಟ್ಟಿಗೆ ರಿಯಾಕ್ಟ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. 1 ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ನಿಮ್ಮ ಕೂದಲು ಪೂರ್ತಿ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಕೆಮಿಕಲ್ಸ್ ಇದೆ. ಅದಕ್ಕೆ ಕೂದಲನ್ನು ಬೇಗ ಬ್ಲೀಚ್ ಮಾಡಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಕಲರ್ಸನ್ನು ಕೂದಲು ಮೇಲೆ ಹಾಕಲಿಕ್ಕೆ ಅದು ಟ್ರೈ ಮಾಡಿ ನಮಗೆ ಭಾಳಷ್ಟು ಹೆಲ್ತ್ ಹೆಜಾರ್ಡ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗೆ ಹೇರ್ ಡೈ ರೆಡಿ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಯೂಶಲಿ 2 ಡೇಸ್ ಬೇಕು. ನಾನು ಹೇಳಿದಂಗೆ ಆಯುರ್ವೇದಿಕ ಪ್ರೊಸೀಜರ್ ಮಾಡುವಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಡೇ ನಾವೊಂದು ಮೆಹಂದಿ ಪ್ಯಾಕನ್ನು ರೆಡಿ ಮಾಡಬೇಕು. ಮೆಹಂದಿ ನಿಮಗೆಲ್ಲ ಗೊತ್ತು, ಮೆಹಂದಿ ಪೌಡರ್ ಬೇಕಾದರೆ ಸಿಗುತ್ತೆ ಅಥವಾ ಮೆಹಂದಿ ಲೀವ್ಸ್ ನಮಗೆ ಸಿಗುತ್ತೆ. ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಬೇಕಾದ್ರೆ ಒಂದು ಎಗ್ ವೈಟ್ ಹಾಕ್ಬೋದು. ನಮ್ಮ ಕೂದಲಿಗೆ ಬೇಕಾಗಿರೋ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾದ್ರೆ ಮೊಸರು ಹಾಕ್ಬೋದು. ಮೊಸರು ಹಾಕಿದರೆ ಏನಾಗುತ್ತೆ, ಮೊಸರಲ್ಲಿರುವಂಥ ಆ್ಯಸಿಡ್ ಏನಿದೆ ನಮ್ಮ ಕೂದಲಲ್ಲಿ ಬರುವಂಥ ಡ್ಯಾಂಡ್ರಫು ಈ ಥರ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇನು ಮಾಡಬೇಕು, ಒಂದು ಪೇಸ್ಟ್ ಮಾಡಿ ಸೋಕ್ ಮಾಡಿ ಓವರ್ ನೈಟ್ ಇಡಬೇಕು. ಇವತ್ತು ರಾತ್ರಿ ರೆಡಿ ಮಾಡಿ ಇಡಬೇಕು. ನಾಳೆ ಬೆಳಗ್ಗೆ ಅದು ತೆಗೆದು ನಮ್ಮ ತಲೆಗೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದು 2 ಅವರ್ಸ್ ಅದನ್ನು ಹಾಗೆ ಬಿಡಬೇಕು. 2 ಅವರ್ಸ್ ಎಲ್ಲ ಆದಮೇಲೆ ನಾವು ಅದು ಕ್ಲೀನ್ ವಾಶ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕೂದಲು ಕಲರ್ ಏನಿದೆ ಅದು ಸ್ವಲ್ಪ ಕೆಂಪಗಾಗಿರುತ್ತೆ. ಬಿಳಿ ಕೂದಲೆಲ್ಲ ಕೆಂಪಗಾಗಿರುತ್ತೆ, ಕಪ್ಪು ಕೂದಲು ಏನಿದೆ ಅದು ಹಾಗೆ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಅದರಲ್ಲಿರುವಂಥ ನಾವು ಹೇಳ್ತೀವಿ ಮ್ಯಾಲಸೇಸಿಯಾ ಫರ್ಫರ್ ಅಂತ ಹೇಳ್ತೀವಿ, ಅಂದರೆ ಡ್ಯಾಂಡ್ರಫ್ ಆ ಬರುವಂಥ ಫಂಗೈ ಏನಿದೆ ಅದರದೆಲ್ಲ ಗ್ರೋತನ್ನು ಅದು ಲಿಮಿಟ್ ಮಾಡುತ್ತೆ. ನಮ್ಮ ಹೇರ್ ಫಾಲಿಕಲ್ಸ್ ಏನಿದೆ ಅದರ ಹೆಲ್ತನ್ನು ಅದು ಇಂಪ್ರೂವ್ ಮಾಡುತ್ತೆ. ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಭಾಳಷ್ಟು ಬೆನಿಫಿಟ್ಸ್ ಇದೆ. ನಮ್ಮ ಕೂದಲಿಗೆ ಬೇಕಾಗಿರೋಂಥ ಪ್ರೋಟೀನ್ಸ್ ಸಿಗುತ್ತೆ. ಸೊ ಇದನ್ನು ಫಸ್ಟ್ ಡೇ ಅಪ್ಲೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ನಾವೇನು ಮಾಡಬೇಕು ಅಂದರೆ ಇಂಡಿಗೋ ಪೌಡರ್. ನಿಮಗೆಲ್ಲ ಗೊತ್ತು, ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಇಂಡಿಗೋ ಪೌಡರ್ ಇರುತ್ತೆ. ಬಟ್ ಅದರ ಕ್ವಾಲಿಟಿ ಡಿಫರ್ಸ್. ಅದು ಒಳ್ಳೆ ಕ್ವಾಲಿಟಿ ಇರುವಂಥ ಇಂಡಿಗೋ ಪೌಡರ್ ನೀವು ತಂದ ಮೇಲೆ ನೀವೇನು ಮಾಡಬೇಕು, ಅದಕ್ಕೆ ಒಂದು ಗ್ಲಾಸ್ ನೀರಿಗೆ 1 ಚಿಟಿಕೆ ಉಪ್ಪು ಹಾಕಿ ಈ ಪೌಡರ್ಗೆ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ಇಮಿಡಿಯೇಟ್ಲಿ ವಿದಿನ್ 5 ಮಿನಿಟ್ಸ್ ಏನು ಮಾಡಬೇಕು, ನಾವು ಕಂಪ್ಲೀಟ್ಲಿ ಅಪ್ಲೈ ಮಾಡಬೇಕು. ಸೊ ಇದೊಂದು ಡಾರ್ಕ್ ಬ್ಲೂ ಕಲರ್ನ ಕೊಡುತ್ತೆ. ಬಟ್ ಯಾರಿಗೂ ಗೊತ್ತಾಗಲ್ಲ, ಇಟ್ ವಿಲ್ ಲುಕ್ ಲೈಕ್ ಬ್ಲ್ಯಾಕ್ ಓನ್ಲಿ. ಬಟ್ ಇನಿಷಿಯಲಿ ಈಗ ನಾವು ಹೇರ್ ಡೈ ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇರೋರಾದರೆ ಈ ಹೇರ್ ಡೈ ಸಡನ್ ಆಗಿ ತಾಗಬೇಕು ಅಂತ ಇಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಪ್ರತಿ ವಾರ ಒಂದ್ಸಲ ಇದು ಮಾಡ್ತಾ ಇದ್ರೆ ಅಥವಾ ಪ್ರತಿ 2 ವೀಕ್ಸ್ಗೂ ನಾವು ಇದು ಮಾಡ್ತಾ ಬಂದರೆ ಏನಾಗುತ್ತೆ, ನಿಧಾನಕ್ಕೆ ನಮ್ಮ ಕೂದಲು ಆ ಕಲರ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ನಮಗೆ ಕಪ್ಪು ಕಲರ್ನ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಬಟ್ ಇದು ಯೂಸ್ ಮಾಡೋದ್ರಿಂದ ಇರುವಂಥ ಬೆನಿಫಿಟ್ ಏನು, ನಮಗೆ ಜಸ್ಟ್ ಒಂದು ಹೇರ್ ಡೈ ಆಗಷ್ಟೇ ಅಲ್ಲ, ನಮ್ಮ ಸ್ಕ್ಯಾಲ್ಪ್ ಹೆಲ್ತ್
ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಕೂದಲದು ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ, ಕೂದಲದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಕೂದಲಿಗೆ ಸಫಿಷಿಯೆಂಟ್ ಆಗಿರುವಂಥ ಪ್ರೋಟೀನ್ ಸಿಗಲಿಕ್ಕೆ ಎಲ್ಲದಕ್ಕೂ ಅದು ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ನಾವು ಆದಷ್ಟು ಈ ಕೆಮಿಕಲ್ಸ್ ಇರುವಂಥ ಈ ಹೇರ್ ಡೈಗಳನ್ನು ನಾವು ಅವಾಯ್ಡ್ ಮಾಡಿ ಈ ಥರ ನ್ಯಾಚುರಲ್ ಹೇರ್ ಡೈಯನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಅದರ ಒಟ್ಟಿಗೆ ನಾವೇನು ಮಾಡಬೇಕು, ನಮಗೆ ಗೊತ್ತು ನಮ್ಮ ಕೂದಲು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ತಗೊಳ್ಳೋಂಥ ಆಹಾರ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಚೆನ್ನಾಗಿ ವೈಟಮಿನ್ B12 ಇರುವಂಥ ಆಹಾರ ಇರ್ಬೋದು, ವೈಟಮಿನ್ D ಇರುವಂಥ ಆಹಾರ ಇರ್ಬೋದು, ವೈಟಮಿನ್ ಅಯರ್ನ್ ಇರುವಂಥ ಆಹಾರ ಇರ್ಬೋದು, ಕ್ಯಾಲ್ಶಿಯಂ ಇರುವಂಥ ಆಹಾರಗಳಿರ್ಬೋದು, ತುಂಬ ಜಾಸ್ತಿ ಫ್ರೂಟ್ಸು, ವೆಜಿಟೇಬಲ್ಸು ಈ ಥರನ ಹೆಚ್ಚಿಗೆ ಕನ್ಸ್ಯೂಮ್ ಮಾಡಬೇಕು. ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಕನ್ಸ್ಯೂಮ್ ಮಾಡಬೇಕು. ಗ್ಲೂಟಾಥಯೋನ್, ಒಮೆಗಾ 3 ಫ್ಯಾಟಿ ಆಸಿಡ್ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸನ್ನು, ಲೈಕೋಪಿನ್ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಕನ್ಸ್ಯೂಮ್ ಮಾಡಿದಾಗ ಕೂಡ ನಮ್ಮ ಈ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಏನಂದರೆ ಬೇಗ ಕೂದಲು, ಕೆಲವರಿಗೆ ನೋಡಿ ಸಣ್ಣ ಮಕ್ಕಳಿದ್ದಾಗಲೇ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸನ್ನು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಹಾಗೂ ಗ್ರೇಯಿಂಗನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತೆ. ಲೈಕ್ ಅದು ಬೇಗ ಆಗೋದಿಲ್ಲ, ಮೇ ಬಿ 30 ವರ್ಷಕ್ಕೆ ಆಗಲಿಕ್ಕಿರೋದು 35 ವರ್ಷಕ್ಕೆ ಆಗುವಂಗೆ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಅದರ ಒಟ್ಟಿಗೆ ನಾವು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿರುವಂಥ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ಕೂದಲು ಉದುರುವಿಕೆ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಈ ಆರ್ಟಿಫಿಷಿಯಲ್ ಹೇರ್ ಡೈಯನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ನಾನೀಗ ಹೇಳಿರುವಂಥ ನ್ಯಾಚುರಲ್ ಹೇರ್ ಡೈಯನ್ನು ನೀವು ಪ್ರಿಪೇರ್ ಮಾಡಿದರೆ ಕೂದಲು ಹೆಲ್ತು ಚೆನ್ನಾಗಾಗುತ್ತೆ. ನಮಗೆ ಬರಲಿಕ್ಕಿರುವಂಥ ಆದಷ್ಟು ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ಕೂಡ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.